ಬ್ಲೌಸ್ ಡಿಸೈನ್ ಪಾರ್ಟ್ 3 ಕಂಟಿನ್ಯೂ ವಿಡಿಯೋ. 15 ವರ್ಷನೇ ಆಯಿತು. ನಮ್ಮ ಮಮ್ಮಿ ಫಸ್ಟೇ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇನ್ನೂ ಸೀರೆನೇ ಇಷ್ಟಪಡ್ತಿರ್ಲಿಲ್ಲ. ಅವಾಗೆಲ್ಲ ಉಟ್ಕೊಳ್ತಾನೆ ಇಲ್ಲ. ಆ ಟೈಮಲ್ಲೇ ಒಂದು 6 ಸೀರೆಗಳನ್ನ ತೆಗೆದು ಅದಕ್ಕೆ ಬ್ಲೌಸ್ ಹೊಲಿಸಿ ಪೆಟ್ಟಿಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ನಿಮಗೆ ನಾನು ಅವಾಗ ಹೇಳ್ತಿದ್ದೆ, ನಂಗೆ ಇಷ್ಟ ಇಲ್ಲ, ಸುಮ್ಮನೆ ಆಗ್ತದತ್ತೀಯ ನೀನು, ಯಾಕೆ ಹೊಲಿಸಿರ್ತೀಯ ವೇಸ್ಟಕ್ಕೆ ಅಂತ. ಅವಾಗ ಹೇಳ್ತಿತ್ತು, ಇವಾಗ ಇಷ್ಟ ಆಗಲ್ಲ ನಿನಗೆ, ಮುಂದೆ ಇಷ್ಟ ಆಗೇ ಆಗುತ್ತೆ, ಅವಾಗ ಹಾಕೊಳ್ಳುವಂತೆ ಬಿಡು ಅಂತ. ಆವಾಗಲೇ ತೆಗೆದು ಇಟ್ಟಿದ್ದು. ಸೇಮ್ ಪಿಂಕ್ ಬ್ಲೌಸು. ಇದ್ರದ್ದು ಸ್ಯಾರಿ ಒಂಥರ ಸಿಮೆಂಟ್ ಕಲರ್ ಅಂತ ಹೇಳ್ತೀವಲ್ಲ, ಗ್ರೇ ಕಲರು, ಆ ಥರ ಇದ್ರದ್ದು ಸ್ಯಾರಿ ತೋರಿಸ್ತೀನಿ. ಸ್ಯಾರಿದು ವೀಡಿಯೋ ಮಾಡಬೇಕಾದ್ರೆ ವಿತ್ ಬ್ಲೌಸ್ನ ಜೊತೆಗೆ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದು ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬ್ಲೌಸು, ಅದಕ್ಕೂ ಪಿಂಕು ವಿತ್ ಇನ್ನೊಂದು ಕಲರ್ ಅಂದರೆ ಗ್ರೇ ಕಲರು, 2 ಕಲರ್ ಮಿಕ್ಸ್ ಆಗಿ ಸ್ಯಾರಿ ಇರೋದು. ಇದು ನೋಡಿ ಬ್ಲೌಸಲ್ಲೇ ಇದು ವರ್ಕು ಬಂದಿತ್ತು. ಬ್ಲೌಸಲ್ಲೇ ಒಂಥರ ಬೀಡ್ಸ್ ವರ್ಕ್ ಇದೆ. ಇದು ನೋಡ್ತಾ ಇರ್ಬೋದು. ಇದನ್ನು ಸಿಂಪಲ್ಲು ಎಂತ ಅಷ್ಟೊಂದಿಲ್ಲ, ಈ ಥರ ಬ್ಯಾಕು ಅಂತ ಏನು ಗ್ರ್ಯಾಂಡ್ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲ. ಒಂದು ಈ ಥರ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕೊಂಡು ವೇರ್ ಮಾಡಿದ್ರಂತೂ. ನೋಡಿ ಡಿಸೈನು ಈ ಥರ ಒಂದು ಪಟ್ಟಿ ಬಂದು, ಆ ಪಟ್ಟಿಗೆ ಸ್ಯಾರಿ ಕಲರೇ ಕಾಣಿಸ್ತಿದೆಯಲ್ಲ, ಈ ಕಲರೇ ಸ್ಯಾರಿ ಇರೋದು. ಸ್ಯಾರಿ ಕಲರು ಮತ್ತು ಬ್ಲೌಸ್ ಕಲರ್ ಎರಡೂ ಮಿಕ್ಸ್ ಮಾಡಿ ಒಂಥರ ಈ ಥರ ಎಳೆಗಳ ಥರ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ. ಒಂಥರ ಸಿಂಪಲಾಗಿ ತೆಳುವಾಗಿ ವೇರ್ ಮಾಡಿದ್ರೆ ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಸಕ್ಕತ್ತಾಗಿದೆ ಸ್ಯಾರಿ. ಮತ್ತು ನೆಕ್ಸ್ಟು ಇದು ಬಂದು ಇದು ಇವಾಗ ಎಲ್ಲ ಟ್ರೆಂಡ್ ಆಗಿನೇ ಇರೋದು. ಇದು ಸೇಮ್ ಬ್ಲೌಸು ಮತ್ತು ಸ್ಯಾರಿ ಸೇಮ್ ಕಲರೇ, ಈ ಕಲರೇ ಸ್ಯಾರಿ ಇರೋದು. ಮಾಮೂಲಿ ಇದಕ್ಕೆ ಬ್ಲೌಸಲ್ಲಿ ಅಲ್ಲೇ ವರ್ಕ್ ಡಿಸೈನ್ ಕೊಡ್ತಾರೆ. ನಾನು ಈ ಥರ ಹೊಲಿಸ್ಕೊಂಡಿದ್ದೀನಿ. ಈ ಥರ ಸೇಮ್ ಇದರಲ್ಲಿ ಕಲರ್ಸು ಸಿಗುತ್ತೆ. ಕಲರ್ಸ್ಗಳು ತುಂಬ ಇದೆ. ಪಿಂಕು, ಬ್ಲ್ಯಾಕು, ಗ್ರೀನು, ವೈಟು, ಬ್ಲೂ, ರಾಮ ಗ್ರೀನು ಎಲ್ಲ ಥರ ತೊಗೋಬೋದು. ಸೇಮ್ ಸ್ಯಾರಿ ಕಲರೇ ಬ್ಲೌಸು ಬರುತ್ತೆ. ಇದರ ವರ್ಕ್ ಕೂಡ ಸ್ಯಾರಿ ಮತ್ತು ಬ್ಲೌಸ್ ಕಾಂಬಿನೇಷನ್ ಚೆನ್ನಾಗೋ ಥರನೇ ಒಂದು ಬ್ಲೌಸ್ ವರ್ಕ್ ಕೊಟ್ಟಿರ್ತಾರೆ. ನಾನು ಈ ಥರ ಹೊಲಿಸ್ಕೊಂಡೆ. ಇದು ಬ್ಯಾಕ್ ಬಂದು ನಾನು ಈ ಥರ ಹೊಲಿಸ್ಕೊಂಡೆ. ನೋಡಿ ಕಾಣಿಸ್ತಿದೆಯಲ್ವಾ, ಒಂದು ಯೂ ಥರ ಬಂದು ಇಲ್ಲಿ ಹುಕ್ ಹಾಕ್ಸ್ಕೊಂಡಿದ್ದೀನಿ. ಹುಕ್ಕು ಮತ್ತು ಇಲ್ಲೊಂದು ಬಟರ್ಫ್ಲೈ ಥರ ಒಂದು ಡಿಸೈನ್ ಇಟ್ಸ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ನಾನು ಇಷ್ಟು ಸ್ಯಾರಿ ತೋರಿಸ್ತಾ ಇರೋದ್ರಲ್ಲಿ ಒಂದು 2 ಡಿಸೈನ್ ಅಂತೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದು ಇದು ಅಷ್ಟೇ ಓಲ್ಡ್, ಒಂದು 15 ವರ್ಷ ಆಯಿತು ಸ್ಯಾರಿ. ಒಂದು 2 ವೈಟ್ ಕಲರ್ 2 ಸ್ಯಾರಿ ಇದೆ, ನಾನು ಹಾಕೊಂಡೇ ಇಲ್ಲ. ನನ್ನ ಮದುವೆ ಇವಾಗ 10 ವರ್ಷ ಆಗ್ತಾ ಬಂತು ಡಿಸೆಂಬರ್ಗೆ. ನಾನು ಈ ಸ್ಯಾರಿಗಳ ಮದುವೆ ಮುಂಚೆ ಡಿಗ್ರಿ ಫಸ್ಟ್ ಅಂದರೆ ಒಂದು 15 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. 15 ವರ್ಷದಲ್ಲಿ ನಾನು ಇವು ಹಾಕೊಂಡಿರೋದೇ ಒಂದು 2 ಸಲ ಅಷ್ಟೇ ಈ ವೈಟ್ ಸ್ಯಾರಿಗಳನ್ನ. ಇದು ಸಕ್ಕತ್ತಾಗಿದೆ ಸ್ಯಾರಿ. ಬ್ಲೌಸು ಮತ್ತು ಸ್ಯಾರಿ ಎರಡೂ ವೈಟ್ ಕಲರೇ. ಈ ಸ್ಯಾರಿಗೆ ಮತ್ತು ಅಲ್ಲಿ ಡಿಸೈನು ಒಂಥರ ನೋಡ್ತಿರ್ಬೋದು ನೀವು, ಈ ಥರ ಬೀಡ್ಸಲ್ಲಿ ಬ್ಲೂ ಕಲರಿಂದ ಡಿಸೈನ್ ಮಾಡಿದ್ದಾರೆ. ಸ್ಯಾರಿಲೂ ಈ ಥರ ಮಧ್ಯ ಒಂದೊಂದು ಬ್ಲೂ ಕಲರು ಇದಿದೆ, ಬೀಡ್ಸ್ಗಳಿದೆ. ಇದು ನನ್ನನ್ನು ಬಫ್ ಸ್ಲೀವ್ಸು ನೋಡಿ, ಬಫ್ ಸ್ಲೀವ್ಸ್ ಕೊಡಿಸಿರೋದು ನಾನಲ್ಲ, ಸಾರಿ ಮಮ್ಮಿ. ಬ್ಲೌಸ್ ಸ್ಲೀವ್ಸು ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸಿಂಪಲಾಗೆ ಬ್ಲೌಸ್ ಹೊಲಿಸಿರೋದು. ಈ ಥರ ಒಂದು ವಿ ಶೇಪಲ್ಲಿ ಈ ಥರ ಬ್ಲೌಸ್ ಹೊಲಿಸಿರೋದು. ಹೊಲಿಸ್ಕೊಂಡು ನಾನು ಇದು ನೋಡ್ತಿದ್ದೀರಲ್ಲ, ಇದು ಕಾಣಿಸ್ತಿದೆಯಾ, ಇದನ್ನು ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿರೋದು. ಈ ಥರ ನೋಡಿ ನೋಡ್ತಿದ್ದೀರಲ್ವಾ, ಒಂದು ವೈಟು ಸ್ಟೋನ್ದು ಡಿಸೈನ್ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿರೋದು. ಈ ಸ್ಯಾರಿನೂ ಅಷ್ಟೇ ಸಖತ್ತಾಗಿದೆ, ವೇರ್ ಮಾಡ್ಕೋಬೋದು ಈಸಿಯಾಗಿ. ಬಟ್ ನನಗೆ ಟೈಮ್ ಸಿಕ್ಕಿಲ್ಲ, ಒಂದು 2 ಸಲ ಅಷ್ಟೇ ನಾನು ಮಾಡಿರೋದು. ನೆಕ್ಸ್ಟ್ ಬಂದು ಇದು ಅಷ್ಟೇ ಪಾರ್ಟಿ ವೇರ್ ಸ್ಯಾರಿ, ವೈಟು ಮತ್ತು ಪಿಂಕ್ ಕಾಂಬಿನೇಷನ್ನು ಸಖತ್ತಾಗಿದೆ. ಪಾರ್ಟಿಗೆ ಹಾಕೊಂಡು ಹೋಗ್ಬಿಟ್ರೆ ನೈಟ್ ಅಂತೂ ಪಾರ್ಟಿಲಿರೋ ಲೈಟಿಂಗ್ಸ್ಗೂ ಇದರಲ್ಲಿರೋ ಈ ಒಂಥರ ಚಿಮಿನಿ ಥರ ಇರೋ ಇದಕ್ಕೂ ನೋಡಿ ನೀವು ನೋಡ್ತಾ ಇರ್ಬೋದು, ಹಿಂಗೆ ಒಂಥರ ಹೊಡಿತಿದೆ. ಪಾರ್ಟಿಲಿರೋ ಲೈಟ್ಗೂ ಈ ಸ್ಯಾರಿ ಹಾಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಇದಕ್ಕೂ ಅಷ್ಟೇ ಬಫ್ ಕೊಡಿಸುತ್ತೆ. ಮತ್ತು ಬ್ಲೌಸ್ ಫುಲ್ಲು ಈ ಥರ ವರ್ಕ್ ಇದೆ, ನೋಡ್ತಾ ಇರ್ಬೋದು. ಮತ್ತು ಇದು ಬ್ಯಾಕ್ ಬಂದು ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ಲಾಗಿ ಒಂದು ಡಿಸೈನ್ ಕೊಟ್ಟು ಈ ಥರ ಹೊಲಿಸಿರೋದು. ಸ್ಯಾರಿಗೂ ಅಷ್ಟೇ ಫುಲ್ಲು ಗ್ರ್ಯಾಂಡ್ ಸ್ಯಾರಿ. ಇದೇ ಥರ ಪಿಂಕ್ ಕಲರು ಮತ್ತು ಇದರಲ್ಲಿ ಥರ ಏನು ಹೇಳ್ತಾರೆ ಇವಕ್ಕೆ, ಆ ಥರ ಫುಲ್ಲು ಸ್ಯಾರಿನೂ ಸರ್ಕಲಂತೂ ಫುಲ್ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನಮ್ಮ 3ನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಯಜಮಾನರು ತಗೊಟ್ಟಿದ್ದ ಸ್ಯಾರಿ.
ಗಿಫ್ಟು. ಇದು ಬಂದು ಇದಕ್ಕೆ ವೈಟ್ ಕಲರ್ ಸ್ಯಾರಿಗೆ ಗೆರೆ ಗೆರೆ ಬರುತ್ತಲ್ಲ, ಚೆಕ್ಸ್ ಥರ, ಆ ಥರ ಸ್ಯಾರಿ ಇದು. ವೈಟ್ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಬಂದಿತ್ತು. ನಾನು ಈ ಥರ ಹೊಲ್ಸ್ಕೊಂಡೆ ಅದನ್ನು. ಸಿಂಪಲ್ಲು, ಇದಕ್ಕೆ ಎಂಥ ವರ್ಕು ಮತ್ತು ಪ್ಯಾಚ್ ವರ್ಕ್ ಆ ಥರ ಎಂತ ಮಾಡಿಸಿಲ್ಲ. ಸಿಂಪಲಾಗಿ ಒಂದು ಡಿಸೈನ್ ಈ ಥರ ಬೂಟ್ ನೆಕ್ ಥರ ಹೊಲ್ಸ್ಕೊಂಡೆ. ಮತ್ತು ತೋಳು ಓಪನ್ ಕೊಡಿಸ್ಕೊಂಡಿದ್ದೀನಿ. ಸ್ಲೀವ್ಸು ನೋಡಿ ಕಾಣಿಸಲ್ಲ ನಿಮ್ಗೆ, ಹಂಗೆ ತೋರಿಸಿದೆ ಅಂತ ಕೈಯಾಗಿ ತೋರಿಸ್ತೀನಿ. ಇಲ್ಲಿ ಇಷ್ಟು ಈ ಪಾರ್ಟಲ್ಲಿ ಫುಲ್ಲು ಓಪನ್ ಬರುತ್ತೆ ಇಷ್ಟು. ನೆಕ್ಸ್ಟ್ ಸ್ಲೀವ್ಸು ಮಾಮೂಲಿ ಇಷ್ಟು ಬರುತ್ತೆ. ಚೆನ್ನಾಗಿದೆ ಇದೂ ಸಿಂಪಲಾಗಿ ಈ ಥರ ಓಪನ್ ಕೊಟ್ಟು ಟ್ರೈ ಮಾಡಿ. ನೆಕ್ಸ್ಟು ಇದೂ ಅಷ್ಟೇ ಓಲ್ಡ್ ಸ್ಯಾರಿನೇ, ಬಟ್ ಇದು ಕಾಸ್ಟ್ಲಿ ಸ್ಯಾರಿ. ಇವಾಗ ಈ ಥರದ್ದೆಲ್ಲ ನಾವು ಯಾವ ಅಂಗಡಿ ಹುಡುಕಿದ್ರೂ ಸಿಕ್ಕಲ್ಲ ನನ್ನ ಪ್ರಕಾರ. ಇದು ಒಂದು 15 ವರ್ಷ ಆಯಿತು, ಆವಾಗಲೇ ನಮ್ಮ ಮಮ್ಮಿನೇ ಹೊಲಿಸಿರೋದು. ಸಿಂಪಲ್ ಇದು ಸ್ಯಾರಿ ಬಂದು ಸಾಫ್ಟಾಗಿ ಸಖತ್ತಾಗೈತೆ. ಉಟ್ಕೊಂಡ್ರೆ ಸ್ಯಾರಿನೇ ಉಟ್ಕೊಳ್ಳಿಲ್ಲ ಅಂತ ಉಟ್ಕೊಂಡಿದ್ದೀನಿ ಅಂತ ಅನಿಸಲ್ಲ. ಮತ್ತು ಅಷ್ಟೊಂದು ಉಟ್ಕೊಳ್ಳೋಕ್ಕೂ ಕಷ್ಟ ಆಗೋಲ್ಲ, ಈ ನೆರಿಗೆ ಹಿಡಿಯೋಕ್ಕೆ ಎಲ್ಲ ಕಷ್ಟ ಆಗೋಲ್ಲ. ಇದು ನೋಡಿ ಹಿಂದೆ ಆ ಬಾರ್ಡ್ರಲ್ಲೇ ಒಂದು ಹಾಕ್ಸಿ ಹೂವು ಬಂದಿದೆ. ಫುಲ್ಲು ಹೂವುಗಳೆಲ್ಲ ಬಂದಿದೆ. ಇದಕ್ಕೆ ಬ್ಯಾಕಲ್ಲಿ ಅಷ್ಟು ಏನೋ ಡಿಸೈನ್ ಕೊಡಿಸಿಲ್ಲ. ಮತ್ತು ತೋಳಲ್ಲಿ ಸೇಮು ಸ್ಯಾರಿಗೂ ಅಷ್ಟೇ ಇದೆ, ಬಾರ್ಡ್ರು ಸೇಮ್ ಇದೆ. ಮತ್ತು ಸ್ಯಾರಿ ಫುಲ್ಲು ಚುಕ್ಕಿ ಈ ಥರ ಬೀಡ್ಸ್ ಹೂವುಗಳಿದೆ. ಈ ಥರ ತೋರಿಸ್ತಿದ್ನಲ್ಲ, ಈ ಥರ ಸ್ಯಾರಿ ಫುಲ್ಲು ಹೂವುಗಳು ಬಂದಿದೆ. ಈ ಥರ ಮಾಮೂಲಿ ಬೀಡ್ಸ್ಗಳು ಸ್ಯಾರಿ ಇದೆ. ಚೆನ್ನಾಗಿದೆ ಇದು ಸ್ಯಾರಿ, ನನಗೆ ತುಂಬ ಇಷ್ಟವಾದಂಥ ಒನ್ ಆಫ್ ಮೈ ಬೆಸ್ಟು ಸ್ಯಾರಿ, ಇಷ್ಟವಾದ ಸ್ಯಾರಿ. ನೆಕ್ಸ್ಟು ಇದು ಈ ಸ್ಯಾರಿ, ಒಂದೊಂದು ಸ್ಯಾರಿಗಳನ್ನ ಏನಕ್ಕೆ ತೊಗೊಂಡ್ವಿ ಯಾವಾಗ ತೊಗೊಂಡ್ವಿ ಅಂತ ಮರ್ತೋಗ್ಬಿಟ್ಟಿದೆ, ಸಾರಿ. ಈ ಸ್ಯಾರಿ ಬಂದು ಬ್ಲೌಸ್ ಬಂದು ನಿಮಗೆ ನೆಟ್ಟೆಡ್ ಬ್ಲೌಸು. ಸ್ಯಾರಿ ಬಂದು ನೆಟ್ಟೆಡ್ ಬ್ಲೌಸ್ ಬರುತ್ತೆ. ಇದು ಒಂದು 5ನೇ ವರ್ಷದ್ದು ಆ್ಯನಿವರ್ಸರಿಗೆ ತೊಗೊಟ್ಟಿರೋದಿರಬೇಕು, ನೆನಪಾಗ್ತಿಲ್ಲ ಸರಿಯಾಗಿ. ನೆಟ್ಟೆಡ್ ಸ್ಯಾರಿ ಬ್ಲೌಸ್ ಪೀಸ್ ಬರುತ್ತೆ. ಸ್ಯಾರಿನೂ ಅಷ್ಟೇ ಈ ಸ್ಯಾರಿ ಬಂದು ಈ ಪಿಂಕ್ ಕಲರು ಕಾಣಿಸ್ತಿದೆಯಲ್ಲ, ಪಿಂಕ್ ಕಲರ್ ಸ್ಯಾರಿ. ಬ್ಲೌಸ್ ಬಂದು ನೆಟ್ಟೆಡ್ ಬರುತ್ತೆ. ಸಕ್ಕತ್ತಾಗಿರುತ್ತೆ, ಉಟ್ಕೊಂಡು ವೇರ್ ಮಾಡಿದ್ರೆ ಸೂಪರ್ ಕಾಣಿಸುತ್ತೆ. ಈ ಥರ ಇದೆ. ಬ್ಯಾಕಲ್ಲಿ ಎಂಥ ಗ್ರ್ಯಾಂಡ್ ಡಿಸೈನ್ ಏನು ಕೊಡಿಸಿಲ್ಲ, ಇದಕ್ಕೆ ಸಿಂಪಲಾಗಿ ಒಂದು ಬ್ಯಾಕ್ ಡಿಸೈನು. ಈ ಬ್ಲೌಸಲ್ಲೇ ಫುಲ್ಲು ಡಿಸೈನ್ ಇದೆ. ಇನ್ನು ಡಿಸೈನ್ ಹಾಕ್ಸಿದ್ರೆ ಏನು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಹಾಕ್ಸಿಲ್ಲ. ಈ ಥರ ನೆಟ್ಟೆಡ್ ಬ್ಲೌಸ್ ಬರುತ್ತೆ. ನೆಕ್ಸ್ಟು ಇದು ಒಂದು ಸ್ಯಾರಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಯಾರಿಗೆ ಅಂತ ಏನಲ್ಲ, ಸಿಂಪಲಾಗಿ ಇದೊಂದು ಇಷ್ಟ ಆಯಿತು. ಯಾಕಂದರೆ ಈ ಥರದ್ದು ಈ ಪ್ಲೇನ್ ಸ್ಯಾರಿ ಯಾವುದಾದ್ರು ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಇದು ಗೋಲ್ಡು ಮತ್ತು ಮೆರೂನು ಮಿಕ್ಸ್ ಆಗಿದೆ. ಸಿಂಪಲಾಗಿ ಹೊಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಒಂದು ಯಾವ್ದಾದ್ರು ಸ್ಯಾರಿಗೆ ಬೇಕಾಗಬಹುದು ಅಂತ ಒಂದೆರಡು ಸ್ಯಾರಿಗೆ ಹಾಕೊಂಡು ಯೂಸ್ ಮಾಡಿದ್ದೀನಿ, ಒಂದೆರಡು ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ. ಸಿಂಪಲ್ಲು ಈ ಥರ ಡಿಸೈನು, ಬ್ಯಾಕ್ ಡಿಸೈನು. ನೆಕ್ಸ್ಟು ಇದೊಂದು ಗೋಲ್ಡು ಯಾವುದೇ ಸೀರೆಗಾದರೂ ಎಮರ್ಜೆನ್ಸಿಗೆ ಹಾಗೇ ಆಗುತ್ತೆ ಅಂತ ಇದೊಂದು ಗೋಲ್ಡ್ ಕಲರ್ ಬ್ಲೌಸ್ನ ಹೊಲಿಸಿಟ್ಕೊಂಡಿದ್ದೀನಿ. ಬ್ಯಾಕ್ ಡಿಸೈನ್ ನೋಡಿ ಈ ಥರ ವಿ ಶೇಪ್ ಬರುತ್ತೆ. ಮತ್ತು ಇಲ್ಲಿ ಬ್ಲೌಸ್ ಹೊಲಿಸಾದ್ಮೇಲೆ ನಮಗೆ ಈ ಥರ ಡಿಸೈನ್ ಮಾಡಿದೆ. ತೋಳಿಗೆ ಒಂದು ಬೀಡ್ಸ್ ಥರ ಹಾಕಿ ಫುಲ್ಲು ತೋಳಿಗೆ ಈ ಥರ ಮಣಿಗಳದ್ದು ಚೈನ್ ಹಾಕಿ ಸ್ಟಿಚ್ ಮಾಡಿರ್ತೀನಿ. ಐ ಹೋಪ್ ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.